ಹಾವುಗಳು ಬಂದ್ರು ನನ್ನ ಸುತ್ತಾನೆ ಓಡಾಡ್ತಾ ಇರುತ್ತೆ. ಓಕೆ. ಯಾವುದೇ ಕಾರಣಕ್ಕೂ ನನಗೆ ಏನೂ ಡ್ಯಾಮೇಜ್ ಆಗಲ್ಲ, ಆ ತರ ನೋಡ್ಕೊಳತ್ತೆ ಇದು. ಹಾವನ್ನೇ ಹಿಡ್ದಾಕ್ಬಿಡುತ್ತೆ. ಎಲ್ಲ ನನಗೆ ಹಂಗೆ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದೀನಿ. ಇದು ನನ್ನ ಬೊಗಳಿ ಮಡಗಿದೆ ಅಂತೆ. ಆಮೇಲೆ ಪಕ್ಕದವ್ರನ್ನ ಹೋಗಿ ಕರ್ಕೊಂಬಂದಿದೆ. ಅವ್ರ ಹತ್ರ ಬೊಗಳಿದ್ರು ಆಗಿಲ್ಲ, ಅವ್ರನ್ನ ಹಿಡ್ಕೊಂಡು ಕರ್ಕೊಂಬಂದಿದೆ. ಕರ್ಕೊಂಬಂದು ಆಮೇಲೆ ಅವ್ರು ಕರ್ಕೊಂಡು ಕ್ಲೀನಾಗಿ ಗೊತ್ತಾಗಲ್ಲ ನೋಡಿ, ಒಂದು ಸೌಂಡ್ಗೆ ಹಾವು ಹೋಗ್ತಾ ಇದ್ರು ಗೊತ್ತಾಗಲ್ಲ. ಇವು ಸ್ಮೆಲ್ಲಲ್ಲೇ ನೋಡ್ಬಿಟ್ಟು ಟಕ್ಕಂತ ಅಟ್ಯಾಕ್ ಮಾಡ್ತವೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ನಾರಾಯಣ್ ಪ್ರಸಾದ್ ಅಂತ. ನಮ್ಮ ತೋಟ ಇದು, ನಮ್ಮ ಕರಿಯ ಅಂದ್ರೆ ಫೀಮೇಲೆ. ನಾವು ಕರಿಯ ಅಂತಾನೆ ನಾವು ಕರೆಯೋದು. ಬ್ಲ್ಯಾಕಿ ಅನ್ನೋದನ್ನ ಕರಿಯ ಅಂತ ಕರಿತೀವಿ. ತುಂಬಾ ಫ್ರೆಂಡ್ಲಿ ಡಾಗು, ಯಾರಿಗೂ ಏನು ಮಾಡಲ್ಲ, ಮತ್ತೆ ಯಾವುದೇ ರೀತಿ ಟ್ರೈನಿಂಗ್ ಆಗಿಲ್ಲ. ಆದ್ರೂ ನನ್ನ ಜೊತೆ ತುಂಬಾ ಕ್ಲೋಸ್ ಆಗಿರುತ್ತೆ. ನಮ್ಮ ಜೊತೆ ಅಂತಲ್ಲ, ಎಲ್ಲರ ಜೊತೆನೂ ಕ್ಲೋಸ್ ಆಗಿರುತ್ತೆ. ಅದು ಯಾರಿಗೇನು ಹರ್ಟ್ ಮಾಡಲ್ಲ. ಮತ್ತೆ ಯಾವುದೇ ಹಾವುಗಳು ಬಂದ್ರು ನನ್ನ ಸುತ್ತಾನೆ ಓಡಾಡ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ನನಗೆ ಏನೂ ಡ್ಯಾಮೇಜ್ ಆಗಲ್ಲ, ಆ ತರ ನೋಡ್ಕೊಳತ್ತೆ ಇದು. ಹಾವನ್ನೇ ಹಿಡ್ದಾಕ್ಬಿಡುತ್ತೆ. ನಾನು ಹಾವು ಹಿಡಿತೀನಿ, ಬಟ್ ಆದ್ರೆ ನನ್ನ ಸುತ್ತ ಯಾವಾಗಲೂ ನಾನು ಟ್ರ್ಯಾಕ್ಟರ್ ಓಡಿಸ್ತು ನನ್ನ ಜೊತೆನೇ ಇರುತ್ತೆ. ನಡೆದಾಡೋದಂತೂ ನನ್ನ ಜೊತೆ ಇದ್ದೇ ಇರ್ತಾನೆ ಇದು. ಮತ್ತೆ ಇದ್ರ ಬಗ್ಗೆ ಒಂದ್ ಹೇಳ್ಬೇಕು ಅಂತಂದ್ರೆ, ನನ್ಗೊಂದ್ಸತಿ ಇವಾಗ 1 ವರ್ಷದಿಂದ ಬೆಳಗ್ಗೆ ತಿಂಡಿ ತಿಂದಿರ್ಲಿಲ್ಲ. ನಾನು ಮಾಮೂಲಿ ಇಲ್ಲಿ ಕೆಲಸ ಮಾಡ್ತಾ ಹಂಗೆ ಒಂದಷ್ಟು ದೂರ ಹೋಗದೆ ಗಿಡಿನೆಸ್ ಇತ್ತು, ಬಿದ್ದೋಗ್ತಾ ಇದೆ. ಬಿದ್ದಿದ್ದೆ ನನಗೆ ಗೊತ್ತೇ ಇಲ್ಲ. ನನಗೆ ತಲೆಗೆ ಏಟ್ ಬಿದ್ದು ಅಲ್ಲೇ ಬ್ಲಡ್ ಹೋಗ್ತಾ ಇತ್ತು. ನನ್ಗೆ ಗೊತ್ತೇ ಇಲ್ಲ, ನನಗೆ ಹಂಗೆ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದೀನಿ. ಇದು ನನ್ನ ಬೊಗಳಿ ಮಡಗಿದೆ ಅಂತೆ. ಆಮೇಲೆ ಪಕ್ಕದವ್ರನ್ನ ಹೋಗಿ ಕರ್ಕೊಂಬಂದಿದೆ. ಅವ್ರ ಹತ್ರ ಬೊಗಳಿದ್ರು ಆಗಿಲ್ಲ, ಅವ್ರನ್ನ ಹಿಡ್ಕೊಂಡು ಕರ್ಕೊಂಬಂದಿದೆ. ಕರ್ಕೊಂಬಂದು ಆಮೇಲೆ ಅವ್ರು ಕರ್ಕೊಂಡೋಗಿ ನನ್ನ ಬಟ್ಟೆ ಎಲ್ಲ ಚೇಂಜ್ ಮಾಡಿ, ನಾನು ಮಾಮೂಲಿ ತೋಟದ ಬಟ್ಟೆಲಿದ್ದೆ, ಕರ್ಕೊಂಡೋಗಿ ಕಾಮಾಕ್ಷಿಲಿ ಅಡ್ಮಿಟ್ ಮಾಡಿ, ಅವ್ರನ್ನ ತಲೆಗೇನೆ ಏಟ್ ಬಿದ್ದಿರ್ಲಿಲ್ಲ, ಒಂದ್ ಸ್ವಲ್ಪ ಇದಾಗಿದೆ ಅಂದ್ಬಿಟ್ಟು ಒಂದು 13 ಸ್ಟಿಚ್ ಹಾಕಿದ್ರು. 13 ಸ್ಟಿಚ್ ಅಂದ್ರೆ ಎಲ್ ಶೇಪ್ ಆಗಿತ್ತು ಅಷ್ಟೇ. ನಾವು ಅನ್ಕೊಳ್ಳೋದು 13 ಸ್ಟಿಚ್ಗೆ ಹಿಂಗ್ ಓಡಾಗಿದೆ ಅನ್ನೋ ತರ. ಸ್ಕಿನ್ನಿಗೆ ಮಾತ್ರ, ಇದಕ್ಕಲ್ಲ, ಸ್ಕಲ್ಗಲ್ಲ. ಅಷ್ಟು ಹಾಕಿದ್ರು. ಹಾಕಿದ್ದು ಅಂದ್ರೆ ನಾನು ನನ್ನ ಬಗ್ಗೆ ಹೇಳಕ್ಕಿಂತ ಇದ್ರ ಬಗ್ಗೆ ನಾ ಹೇಳ್ತಲ್ಲ. ಅದು ಕರ್ಕೊಂಡೋಗಿ ಕರ್ಕೊಬರ್ತಲ್ಲ, ಇದು ಅವತ್ತಿನ ದಿನ ನನ್ನ ಪ್ರಾಣನೂ ಉಳಿಸಿದೆ. ತುಂಬಾ ಫ್ರೆಂಡ್ಲಿ ಆಗಿ, ತುಂಬಾ ಫ್ರೆಂಡ್ಲಿ. ಬ್ಲಾಕಿ ಏನ್ ಸಮಾಚಾರ? ಒಟ್ನಲ್ಲಿ ನಿಮ್ ಜೊತೆ ತೋಟಕ್ಕೆ ಸರ್, ನಿಮ್ ಪ್ರಕಾರ ತೋಟ ಮಾಡೋರ ಹತ್ರ ಒಂದ್ ನಾಯಿ ಇರ್ಲೇಬೇಕಲ್ಲ ಸರ್? ನಾಯಿ ಇರ್ಲೇಬೇಕು. ನಾಯಿ ಯಾವ್ದೇ ಆಗ್ಲಿ ಇದೇ ಬೇಕು ಅಂತಲ್ಲ. ಒಂದು ಬೀದಿ ನಾಯಿ ಆದ್ರೂ ಸರಿನೇ ಇರ್ಬೇಕು. ಅವು ತುಂಬಾ ಅಟ್ಯಾಚ್ಮೆಂಟ್ ಇರ್ತವೆ. ಹೌದು. ನಮ್ಮ ಓನರ್ ಅಂತ ತಿಳ್ಕೊಂಡು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತವೆ ಸುತ್ತ. ಮತ್ತೆ ನಮ್ಗೆ ಅಷ್ಟು ಕ್ಲೀನ್ ಆಗಿ ಗೊತ್ತಾಗಲ್ಲ ನೋಡಿ, ಒಂದ್ ಸೌಂಡ್ಗೆ ಹಾವು ಹೋಗ್ತಾ ಇದ್ರು ಗೊತ್ತಾಗಲ್ಲ. ಇವು ಸ್ಮೆಲ್ಲಲ್ಲೇ ನೋಡ್ಬಿಟ್ಟು ಟಕ್ಕಂತ ಅಟ್ಯಾಕ್ ಮಾಡ್ತವೆ. ಅಲ್ಲ, ನಮ್ಮನೇಲಿ ಒಂದ್ ನಾಯಿ ಇತ್ತು. ಆ ನಾಯಿ ಫೀಲೇ ಬೇರೆ ಸರ್. ಅದೇ ನಾಯಿ ಫೀಲೇ ಬೇರೆ. ಹೌದು. ನಾನ್ ತೋಟದ ಲಿಮಿಟ್ ಅಲ್ಲಿ ನಾನು ಹೇಳ್ತಾ ಇರೋದು, ನಮ್ಮನ್ನ ಯಾವ ತರ ರಕ್ಷಿಸದ ಏನು ಎತ್ತ ಅಂತ. ಮತ್ತೆ ನಮ್ಗೇನು ಹರ್ಟ್ ಆಗಲ್ಲ ಅದು. ಬಟ್ ಇವನ್ ನಿಮ್ಮ ಡ್ರಿಪ್ ಪೈಪ್ ಕಚ್ಚೋದು ಆತರ ಅಲ್ಲ, ಏನು ಮಾಡಲ್ಲ. ಯಾವ ಕೋಳಿನೂ ಮುಟ್ಟಲ್ಲ, ಒಂದ್ ಮೊಟ್ಟೆನೂ ಮುಟ್ಟಲ್ಲ. ಮುಂಗುಸಿ ಬಂದ್ರೆ ಬುಡದೇ ಇಲ್ಲ, ಅಟ್ಟಿಸ್ಕೊಂಡು ಹೋಗ್ತಾನೆ. ಮತ್ತೆ ನಾಯಿಗಳಂತೂ ಒಳಕ್ಕೆ ಬರಲ್ಲ, ಯಾವ ನಾಯಿನೂ ಬರಲ್ಲ ಒಳಗೆ ಯಾವ ನಾಯಿನೂ ಬರಲ್ಲ. ಇವನ್ಗೆ ಎಷ್ಟು ವಯಸ್ಸು ಸರ್? ಇದೊಂದು 4 ವರ್ಷ ಆಗಿದೆ. ಏ ಕರಿಯ ಬಾರ, ಕಟಾಕ್ ಬಿಡ್ತಾನೆ ಅಂತ ಅಂದ್ಬಿಟ್ಟು ಯಾರು ಬಂದ್ರೆ ಕಟಾಕ್ ಬಿಡ್ತಾರೆ ಅಂತಾರ. ಬಟ್ ನಿಜ, ನಾವ್ ಬಂದಾಗಿಂದ ನೋಡ್ತಾ ಇದ್ವಲ್ಲ, ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿ. ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಅಗ್ರೆಸಿವ್ ಆಗಿತ್ತು, ಆಮೇಲೆ ಒಂಥರ ನೀವು ನೋಡ್ಬಿಟ್ಟು ಸೂಪರ್. ನೋಡಿ, ಎಲ್ರು ಈ ತರ ಒಂದು ನಾಯಿ ಇಟ್ಕೊಂಡ್ರೆ ತೋಟದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಪ್ಲಸ್ ಅದಲ್ದ್ರ ಇವ್ರು ಸಾರ್ ಹೇಳ್ದಂಗೆ ಈಗ ಒಂದಷ್ಟು ಹಾವು ಅವೆಲ್ಲ ಇರೋದ್ರಿಂದ ಅದಕ್ಕೆ ಈ ತರ ಒಂದ್ ನಾಯಿ ಇದ್ರೆ ತುಂಬಾನೇ ಒಳ್ಳೇದು. ಅಲ್ಲೇನ ಕರೆ ಸಾಕದ ಸರ್. ಬಟ್ ಹೈಟು, ಪರ್ಸನಾಲಿಟಿ ಸಾಕದಾಗಿದೆ ಅಂತ ಮಾತ್ರ. ಏನು ಹಾಕಲ್ಲ, ವೀಕ್ಲಿ ಟ್ವೈಸ್ ಚಿಕನ್ ವೇಸ್ಟ್ ತಗೊಬಂದು ಹಾಕ್ತೀನಿ ಅಷ್ಟೇ. ಅಂದ್ರೆ ಬೇಯಿಸಿ ಹಾಕ್ತೀನಿ, ಹಂಗೆ ಹಾಕಲ್ಲ, ರಾ ಹಾಕಲ್ಲ. ಬೇಯಿಸ್ಬಿಟ್ಟು ಹಾಕ್ತೀನಿ. ಸೊ ಇದಕ್ಕೆ ಎಷ್ಟ್ ಸತಿ ಫೀಡ್ ಮಾಡ್ತೀರಾ ಸರ್ ನೀವು ಒಂದ್ ದಿವಸದಲ್ಲಿ? ಡೈಲಿ ಬೆಳಗ್ಗೆ ಹೊತ್ತು ಬೇಕರಿ ವೇಸ್ಟ್, ಬ್ರೆಡ್, ಪಪ್ಸ್ ಗಿಪ್ಸ್ ಎಲ್ಲ ಇರುತ್ತೆ, ಅವ್ರು ಕೊಡ್ತಾರೆ, ಅದನ್ನ ಹಾಕ್ತೀನಿ. ಮಧ್ಯಾಹ್ನ ಒಂದು ಊಟ ಕೊಡ್ತೀನಿ, ರಾತ್ರಿ ಒಂದು ಊಟ ಕೊಡ್ತೀರಾ. ಸೊ ನಾಯಿ ಇದ್ಮೇಲೆ ಒಬ್ರು ನೋಡ್ಕೊಳಕ್ ಇನ್ನೊಬ್ರು ಬೇಕೇ ಬೇಕಲ್ಲ ಸರ್? ನೋಡ್ಕೊಳಕ್ಕೆ ಅಂದ್ರೆ ಅದೇ ನಮ್ಮನ್ನ ನೋಡ್ಕೊಂಡಿರೋದ್ರಿಂದ ಇವಾಗ ಒಂದ್ ಲೇಬರ್ಗೆ ಕೊಟ್ಕೊಂಡ್ರೆ ಅವ್ನಿಗೆ ಒಂದು ಮಿನಿಮಮ್ ಅಂತಂದ್ರೆ ಒಂದ್ 15,000 ಕೊಡ್ಬೇಕು. ಅವನು ಫ್ಯಾಮಿಲಿ ಇತ್ತು ಅಂದ್ರೆ ಒಂದ್ 20-22 ಸಾವಿರನಾರ ಕೊಡ್ಬೇಕು. 22,000 ಅಂದ್ರೆ ಒಂದು 900 ರೂಪಾಯಿ ಅಂತ ಡೈಲಿ ತಿಳ್ಕೊಳ್ಳಿ. ಡೈಲಿ 900 ರೂಪಾಯಿ ಆದ್ರೆ 900 ರೂಪಾಯಿ ಆದ್ರೆ ಏನಂತಂದ್ರೆ, ಅವನೇನ್ ಮಾಡ್ತಾನೆ, ನಾನು ಅದು ಇದು ಮನೆಗೆ ಸಾಮಾನ್ ತರಬೇಕು ಅಂತ ಅಂಗಡಿಗೆ ಹೋಗ್ತಾನೆ, ದಿನಸಿ ಅಂಗಡಿಗೆ. ಅವ್ನ್ ಕೇಳ್ತಾನೆ, ದಿನಸಿ ಅಂಗಡಿ ಅವ್ನು, ನೀವ್ ಎಲ್ಲಿರೋದು ಏನು ಎತ್ತ ಅಂತ.
ನಾವು ಇಂಥ ಕಡೆ ತೋಟದಲ್ಲಿರೋದು ಅಂತ. ಆಮೇಲೆ ಕಾಯಿ ತಂದ್ಕೊಡು ಅದು ಇದು ಅಂತ ಅಡ್ಜಸ್ಟ್ ಆಗಿ ಅವ್ರು ಚೆನ್ನಾಗಿರ್ತಾರೆ. ಹೌದು ನಾವು ಕೊಡ್ತಾ ಇರ್ತೀವಿ ಅವ್ನ ಸಂಬಳ, ಅವ್ನು ಅದನ್ನು ತಗೋತಾ ಇರ್ತಾನೆ. ಪ್ಲಸ್ ರೇಷನ್ಗೂ ನಮ್ಗೆ ಕೇಳ್ತಾನೆ, ಏನೂ ಕೇಳಲ್ಲ. ತಿಂಗಳಿಗೆ ಒಂದು 3,000 ರೂಪಾಯಿ ಖರ್ಚಾಗಲ್ಲ. ಏನು ಅದಕ್ಕಿಂತ ಬೇಕಾ ನಮ್ಗೆ? ಹೌದು ಅವ್ನ್ ಕೆಲಸ ಮಾಡೋಕ್ಕಿಂತ ಹೆಚ್ಚಾಗಿ ಇದಕ್ಕೆ ಕೆಲಸ ಮಾಡತ್ತೆ. ನಿಯತ್ತಿರುತ್ತೆ. ಹೌದು ನಾಯಿಗಿರೋ ನಿಯತ್ ಮನ್ಸಿಗಿಲ್ಲ. ಆ ನಿಯತ್ತು ಅವನು ಯಾವುದೇ ಲೇಬರ್ ಕೊಡಕ್ಕಾಗಲ್ಲ. ಹೌದು ನನ್ನ ಚಿಕ್ಕವನು ಚಿನ್ನಿ ಅಂತ ಇದ್ದಾನೆ, ಹಾ. ಅವನು ಇದ್ರ ಮೇಲೆ ಕೂತ್ಕೊಳ್ಳೋನು, ಕರ್ಕೊಂಡು ಹೋಗೋದು, ಬೋಲ್ಡ್ ಆಗೇ ಕರ್ಕೊಂಡು ಹೋಗೋದು. ಹಾ. ಅವ್ನು ಇವಾಗ ಒಂದ್ ಸ್ವಲ್ಪ ದೊಡ್ಡವನಾಗ್ಬಿಟ್ಟವನು, ಇವಾಗ 6th ಸ್ಟ್ಯಾಂಡರ್ಡ್ ಅವನು. ಅವ್ನು ಆಲ್ಮೋಸ್ಟ್ ಹಿಂಗಿದ್ದಾಗೆಲ್ಲ ಕೂತ್ಕೊಳ್ಳೋದು, ಕರ್ಕೊಂಡು ಹೋಗೋದು. ಅದೇನು ಮಾಡ್ತಾ ಇರ್ಲಿಲ್ಲ. ಹೌದು ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಬ್ಲಾಕಿ ಹೆಂಗಿದಾನೆ ಅಂತ. ಸೊ ನೀವುಗಳು ಕೂಡ ತೋಟದಲ್ಲಿ ಈ ತರ ಒಂದು ಚಿಕ್ಕದಾದ್ರೂ ಸರಿ, ಈ ತರ ಒಂದಷ್ಟು ಈ ತರ ರಫ್ ಆಗಿರೋ ನಾಯಿ ಆದ್ರೂ ಸರಿ, ಒಂದ್ ನಾಯಿ ಸಾಕಿ. ಸೊ ಅದು ಸಾರು ಹೇಳ್ದಂಗೆ ಅಪ್ಪಿತಪ್ಪಿ ನಮ್ಗೇನ ಹಾವು ಏನೇ ಒಂದ್ ಕಚ್ಚಿದ್ರಾಗ್ಲಿ ಅದು ಖಂಡಿತ ಬಂದ್ ಕಾಪಾಡುತ್ತೆ. ನಿಜಲ್ಲ ಮನ್ಸನ್ ನಂಬ್ತೀವ ಇಲ್ವಾ ಗೊತ್ತಿಲ್ಲ, ಮೂಗ ಪ್ರಾಣಿಗಳನ್ನ ಖಂಡಿತ ನಂಬಲೇಬೇಕು. ಆದ್ರೆ ಇದ್ರನ್ನೇ ನಾವು ಕೂಡ ಸುರಕ್ಷಾ, ನಮ್ಮ ಸುತ್ತಮುತ್ತನೂ ಸುರಕ್ಷವಾಗಿರೋದು. ಸೊ ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.